श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूप नूरर शुद्ध चैतन्यके नमो नमः। ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ, ಅವರ ಸಿದ್ಧಾಂತದಲ್ಲಿ, ಅವರ ಕಥನದಲ್ಲಿ ಆಸಕ್ತಿಯಾಗಿರತಕ್ಕಂಥ ವೀಕ್ಷಕರೇ, ಪ್ರೇಕ್ಷಕರೇ, ಆಸಕ್ತರೇ, ಭಗವತ್ಪಾದರು ಉಕ್ಕಿ ಹರಿತಾ ಇರತಕ್ಕಂಥ ನರ್ಮದಾ ನದಿಯಲ್ಲಿ ಮಿಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನರ್ಮದಾಷ್ಟಕದಿಂದ ಆಕೆಯನ್ನು ಒಲಿಸಿಕೊಂಡಿದ್ದಾರೆ. ನರ್ಮದೆ ಪ್ರತ್ಯಕ್ಷಳಾಗಿ ಬಂದು ಹೇಳಿದಳು, ನಾನು ನನ್ನ ತವರು ಮನೆ ಅಂತ ಯಾವುದನ್ನು ಅಂದುಕೊಂಡಿದ್ದೇನೋ ಆ ಕೈಲಾಸಾಧಿಪತಿಯ ಅಂಶ ಸಂಭೂತರು ತಾವು. ಇದರಲ್ಲಿ ನನ್ನದೇನೂ ತಪ್ಪಿಲ್ಲ. ಈ ಬಾರಿ ವರುಣನ ಆರ್ಭಟ ಜಾಸ್ತಿಯಾಗಿ ಕುಂಭದ್ರೋಣ ಮಳೆಯಾಗಿ ಮೈಲು 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 ಮೈಲುಗಳಿಂದ ನೀರು ತುಂಬಿ ಹರಿದು ಬರ್ತಾ ಇದೆ. ಆದ್ದರಿಂದ ನಾನು ಉಕ್ಕಿದ್ದೇನೆ ಅಷ್ಟೇ, ತಾವು ವರುಣನಿಗೆ ಆದೇಶವನ್ನು ಕೊಡಿ ಅಂತ. ಅದರಂತೆ ಭಗವತ್ಪಾದರು ವರುಣನನ್ನು ಸ್ಮರಿಸಿದ್ದಾರೆ. ವರುಣ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟಿದ್ದಾನೆ. ಮಳೆ ನಿಂತಿತು. ನಿಂತರೂ ಉಕ್ಕಿ ಹರಿತಾ ಇದೆ ನೀರು. ಆ ಪ್ರವಾಹ ತಗ್ಗಬೇಕಲ್ಲ. ಇವರು ಪ್ರಾರ್ಥನೆ ಮಾಡಿದ್ದಾರೆ. ಜಗಲ್ಲಯೇ ಮಹಾಭಯೇ ಮೃಕಂಡ ಸೂನು ಹರ್ಮ್ಯದೇ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ. ಅಮ್ಮ ತಾಯಿ, ನೀನು ಜಗಲ್ಲಯೇ, ನೀನು ಹೇಗಾಗಿಬಿಟ್ಟಿದೀಯಾ ಅಂತಂತ ಹೇಳಿದರೆ, ಈ ಜಗತ್ತಿಗೆ ಪ್ರಳಯದಲ್ಲಿ ಜಲಪ್ರಳಯವಾಗುವಂತೆ ನರ್ತಿಸ್ತಾ ಇದ್ದೀಯ ನೀನು. ಮಹಾಭಯೇ, ನಮಗೆ ಭಯವನ್ನು ಹುಟ್ಟಿಸಿಬಿಟ್ಟಿದ್ದೀಯೆ. ಆದರೆ ನೀನು ಅಂತಹವಳಲ್ಲ. ಮಹಾಭಾರತದಲ್ಲಿ ಪಾಂಡವರು ಮಾರ್ಕಂಡೇಯ ಮಹರ್ಷಿಗಳು ಎಲ್ಲಿದ್ದಾರೆ, ಅವರನ್ನು ದರ್ಶನ ಮಾಡಬೇಕು ಅಂತ ವಿಚಾರಿಸಿದಾಗ ಅವರಿಗೆ ಬಂದು ಸುದ್ದಿ, ಮಾರ್ಕಂಡೇಯ ಮಹರ್ಷಿಗಳು ನರ್ಮದೆಯ ತಟದಲ್ಲಿದ್ದಾರೆ ಅಂತ. ಪಾಂಡವರು ಬಂದು ಮಾರ್ಕಂಡೇಯರನ್ನು ಕೇಳ್ತಾರೆ, ಭಾರತದಲ್ಲಿ ಇಷ್ಟೊಂದು ನದಿಗಳಿದ್ದಾಗ ಅದೇನು ನೀವು ನರ್ಮದೆಯ ಬಳಿಯೇ ಇದ್ದೀರಿ? ಆಗ ಮಾರ್ಕಂಡೇಯರು ಹೇಳ್ತಾರೆ, ಎಲ್ಲ ನದಿಗಳಿಗಿನ್ನ ಪಾಪ ಪರಿಹಾರಿಣಿ ಅಂದರೆ ನರ್ಮದೆ. ನರ್ಮದಾ ಅಂದರೆ ಅರ್ಥವೇ ಮುದವನ್ನುಂಟು ಮಾಡುವಾಕೆ ಅಂತ, ಸುಖವನ್ನು ಕೊಡುವಾಕೆ ಅಂತ, ಹರ್ಷಪ್ರದೆ ಅಂತ. ಪಾಪ ಪರಿಹಾರ ಮಾಡುವುದರಲ್ಲಿ ಯಾವ ಯಾವ ತೀರ್ಥಗಳಲ್ಲಿ, ಯಾವ ಯಾವ ನದಿ ನದಗಳಲ್ಲಿ ಮಿಂದೆದ್ದರೂ ಹೋಗದ ಪಾಪಗಳೆಲ್ಲ ಇಲ್ಲಿ ಹರಿದು ಹೋಗುತ್ತದೆ. ಆದ್ದರಿಂದ ನಾನು ನರ್ಮದಾ ನದಿಯ ತಟದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅಂತಹ ಶುಭಪ್ರದವಾದ, ಮಂಗಳಪ್ರದವಾದ, ಸುಖದಾಯಿಯಾದ, ಪುಣ್ಯಶೀಲೆಯಾದ, ಪುಣ್ಯಭಾಗಿಯಾದ, ಪುಣ್ಯದಾತೆಯಾದ ನರ್ಮದಾ ನದಿಯನ್ನು ಸ್ತುತಿ ಮಾಡಿದ್ದಾರೆ. ನರ್ಮದೆ ಪ್ರತ್ಯಕ್ಷಳಾಗಿ ಭಗವತ್ಪಾದರಿಗೆ ನಮಿಸಿ ಅವರ ಅನುಮತಿಯನ್ನು ಪಡೆದು ಹೋಗಿದ್ದಾಳೆ. ನರ್ಮದಾ ನದಿ ತಗ್ಗುತ್ತಾ ಇದೆ. ಅದು ಹೇಗೆ ತಗ್ಗುತ್ತಾ ಇದೆ ಅಂತಂತ ಹೇಳಿದರೆ, ಭಗವತ್ಪಾದರ ಕಮಂಡಲದೊಳಗೆ ನರ್ಮದಾ ಜಲವೆಲ್ಲ ಪ್ರವೇಶ ಮಾಡ್ತಾ ಇದೆ.
ಈ ಪವಾಡವನ್ನು ಕಂಡು ಒಂದು ಕಡೆ ಭಗವತ್ಪಾದರು, ಒಂದು ಕಡೆ ನರ್ಮದೆ, ಮತ್ತೊಂದು ಕಡೆ ಅಗಸ್ತ್ಯರ ಆಪೋಷಣದಲ್ಲಿ ಅವರ ಉದರವನ್ನು ಪ್ರವೇಶ ಮಾಡಿದಂತಹ ಅಂದಿನ ಸಮುದ್ರವನ್ನು ನೆನಪು ಮಾಡತಕ್ಕಂತಹ ರೀತಿಯಲ್ಲಿ ನರ್ಮದಾ ನದಿ ಆ ಕಮಂಡಲದ ಒಳಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಈ ಮೂರು ಸಂಗತಿಗಳನ್ನು ನೋಡಿ ಆನಂದ ತುಂದಿಲರಾಗಿ ಋಷಿಗಳೆಲ್ಲ ಬಂದು ಆ ಪರ್ವ ದಿನವದಲ್ಲಿ, ಆ ಪರ್ವಕಾಲದಲ್ಲಿ, ಆ ಪರ್ವ ಮುಹೂರ್ತದಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಿದ್ದಾರೆ. ವಶಿಷ್ಠ ಶಿಷ್ಟ ಪಿಪ್ಪಲಾದಿ ಕರ್ದಮಾದಿ ಶರ್ಮದೇ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ ಅಂತ ಭಗವತ್ಪಾದರು ಸ್ತುತಿಸ್ತಾ ಇದ್ದಾರೆ. ನರ್ಮದಾ ತಗ್ಗಿತು, ಕಣ್ಣು ಬಿಟ್ಟರು. ಇಷ್ಟು ಹೊತ್ತು ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನೂ ದರ್ಶನ ಮಾಡ್ತಾ ಇದ್ದ ಭಗವತ್ಪಾದರು ಈಗ ಕಣ್ಣು ಬಿಟ್ಟಿದ್ದಾರೆ. ನೋಡಿದರೆ ಸುತ್ತಲೂ ಋಷಿಗಳೆಲ್ಲ ನೆರೆದಿದ್ದಾರೆ. ಸುಖಾವಹವಾಗಿರತಕ್ಕಂಥ ವಾತಾವರಣ, ಎಲ್ಲರೂ ಸಂತುಷ್ಟಚಿತ್ತರಾಗಿದ್ದಾರೆ. ಗುರುಗಳು ಈ ಸುದ್ದಿಯನ್ನು ಕೇಳಿ ಅವರನ್ನು ದರ್ಶಿಸಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಒಬ್ಬ ಅಂತೆವಾಸಿ ಹೇಳಿದ ನಂತರ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರನ್ನು ನೋಡಲಿಕ್ಕೆ ಹೊರಟಿದ್ದಾರೆ ಎನ್ನುವಲ್ಲಿಗೆ ನಮ್ಮ ಹಿಂದಿನ ಉಪನ್ಯಾಸ ಮುಕ್ತಾಯವಾಗಿತ್ತು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಗುಹಾಭಿಮುಖವಾದರು. ಗುಹೆಯ ಒಳಗೆ ಹೋದರು. ಆ ಗುಹೆಯ ಬಾಗಿಲಿನಲ್ಲಿ ಆನಂದ ತುಂದಿಲರಾಗಿರತಕ್ಕಂಥ ಗೋವಿಂದ ಭಗವತ್ಪಾದರು ಶಿಷ್ಯನನ್ನು ನೋಡಿ, ಶಿಷ್ಯ ಬರ್ತಾ ಇದ್ದ ಹಾಗೆ, ಶಿಷ್ಯ ಕಾಲಿಗೆ ಬೀಳ್ತಾ ಇದ್ದ ಹಾಗೆ ಎತ್ತಿ ಆಲಿಂಗಿಸಿಕೊಂಡು ಒಂಥರಹ ಅನಿರ್ವಚನೀಯವಾದಂತಹ ಸುಖ ಎಲ್ಲೆಲ್ಲಿಯೂ ವ್ಯಾಪಿಸಿತ್ತು. ಶಿಷ್ಯನ ಕೈ ಹಿಡಿದು ಕರೆದುಕೊಂಡು ಭದ್ರಾಸನಕ್ಕೆ ಕರ್ಕೊಂಡು ಬಂದರು. ಯಾವ ಆಸನದಲ್ಲಿ ಅವರು ಕೆಲವು ವರ್ಷಗಳ ಹಿಂದೆ ಉಪದೇಶವನ್ನು ಕೊಟ್ಟಿದ್ದರೋ, ಬ್ರಹ್ಮಸೂತ್ರಗಳನ್ನು ವಿವರಿಸಿದ್ದರೋ, ಉಪನಿಷತ್ತಿನ ಅಂತರಾರ್ಥವನ್ನು ಬೋಧಿಸಿದ್ದರೋ, ಆ ಉಪದೇಶಕ್ಕೆ ಆಸನವಾಗಿದ್ದಂತಹ ವಿಶಾಲವಾದ ಶಿಲಾಖಂಡದ ಮೇಲೆ ಗುರು ಶಿಷ್ಯರಿಬ್ಬರೂ, ಅವರರ್ಥದಲ್ಲಿ ನೋಟಕರಿಗೆ ಗುರುದ್ವಯ ಕೂತ್ಕೊಂಡಿದ್ದಾರೆ. ಭಗವತ್ಪಾದರು ಎಷ್ಟೇ ಆಗಲಿ ಗುರುಗಳ ವಿಷಯದಲ್ಲಿ ವಿನಯವನ್ನು ತೋರಿಸ್ತಾ ಸ್ವಲ್ಪ ತಲೆಯನ್ನು ತಗ್ಗಿಸಿ ಕುಳಿತಿದ್ದಾರೆ. ಗೋವಿಂದ ಭಗವತ್ಪಾದರು ತುಂಬ ಸಂತೋಷದಿಂದ ಮಾತನಾಡಲಿಕ್ಕೆ ಆರಂಭ ಮಾಡಿದರು. ಯಥಾ ಪ್ರಕಾರ ಎಲ್ಲರೂ ಅರ್ಧವರ್ತುಲಾಕಾರದಲ್ಲಿ ಶಿಷ್ಯರು, ಭಕ್ತರು, ಅಧ್ಯಯನಿಗಳು, ವಿದ್ಯಾರ್ಥಿಗಳು ಎಲ್ಲ ಕುಳಿತಿದ್ದಾರೆ. ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಮಾತನಾಡಲಿಕ್ಕೆ ಉಪಕ್ರಮಿಸಿ, ಈಶ್ವರಾಂಶ ಸಂಭೂತರಾಗಿರತಕ್ಕಂಥ ಶ್ರೀ ಶ್ರೀ ಶಂಕರಾಚಾರ್ಯರೇ, ಭಗವತ್ಪಾದರು ಇಂದಿನ ಪವಾಡವನ್ನು ಮೆರೆದದ್ದನ್ನು ಮೂಕವಿಸ್ಮಿತರಾಗಿ ನೋಡಿರತಕ್ಕಂತಹ ಮುನಿಗಳೇ, ಶಿಷ್ಯರೇ, ವಿದ್ಯಾರ್ಥಿಗಳೇ, ನಾನು ಒಂದೆರಡು ಮೂರು ವಿಷಯಗಳನ್ನು ಹೇಳಬೇಕಾಗಿದೆ. ಅದೇನು ಅಂದರೆ, ಮೊಟ್ಟ ಮೊದಲನೆಯದಾಗಿ ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರು ಕೇವಲ ಹೆಸರಿಗೆ ಶಂಕರರಲ್ಲ, ಅವರು ಪರಮೇಶ್ವರಾಂಶ ಸಂಭೂತರು. ಅವರು ಕಾರಣಪುರುಷರಾಗಿ ಜನಿಸಿದ್ದಾರೆ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿ ಉಳಿಯಲಿಕ್ಕೆ ಬಂದಿಲ್ಲ, ಬಂದು ಇಲ್ಲಿಂದ ಭಾರತಾಭಿಮುಖವಾಗಿ ಹೋಗಬೇಕಾಗಿದ್ದಾರೆ. ಯಾಕೆ? ಅವರನ್ನು ಕಳಿಸೋದು ನಮಗಷ್ಟೇನೂ ಇಷ್ಟವಿಲ್ಲ, ಆದರೆ ಕಳಿಸಬೇಕಾದ ಕರ್ತವ್ಯ ಉಂಟು. ಏಕೆಂದರೆ ಬಹಳ ಹಳೆಯ ಮಾತು, ಹಿಮವತ್ ಪರ್ವತದಲ್ಲಿ ಅತ್ರಿ ಮಹರ್ಷಿಗಳು ಯಾಗವೊಂದನ್ನು ಏರ್ಪಡಿಸಿದ್ದು. ಆ ಯಾಗಕ್ಕೆ ಹಲವಾರು ದೇವತೆಗಳು ಸಾಕ್ಷಾತ್ತಾಗಿ ಬಂದಿದ್ದರೂ
ಆ ಪೂರ್ಣಾಹುತಿಯ ಸಂದರ್ಭದಲ್ಲಿ ವೇದವ್ಯಾಸ ಮಹರ್ಷಿಗಳು ಆ ಯಾಗವನ್ನು ಕುರಿತು ಉಪನ್ಯಾಸವನ್ನು ಕೊಟ್ಟರು. ಅಲ್ಲಿ ನಾನಿದ್ದೆ. ಇಷ್ಟೇ ಆಗಲಿ, ವೇದವ್ಯಾಸ ಮಹರ್ಷಿಗಳು ನಮ್ಮ ಗುರುಗಳು. ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಸ್ವಾಮಿ, ತಾವು ವೇದಗಳನ್ನು ವಿಭಜಿಸಿದ್ದೀರಿ, ಪುರಾಣಗಳ ವಿರಚನೆಯನ್ನು ಮಾಡಿದ್ದೀರಿ, ಮಹಾಭಾರತದ ಇತಿಹಾಸವನ್ನು ಬರೆಸಿದ್ದೀರಿ. ಇಷ್ಟೆಲ್ಲ ಮಾಡಿದ ಮೇಲೆ ವೇದಾಂತ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿ ಅನರ್ಘ್ಯ ಕೃತಿಯಾಗಿರತಕ್ಕಂತಹ ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿಬಿಟ್ಟಿದ್ದೀರಿ. ಶಾರೀರಿಕ ಮೀಮಾಂಸೆ ಅಂತ ಪ್ರಸಿದ್ಧವಾಗಿರತಕ್ಕಂಥ ಕೃತಿಯಾಗಿದೆ. ಇಂದಿಗೂ ಮುಂದೂ ತತ್ವಜ್ಞಾನ ಕ್ಷೇತ್ರದ ಅಡಿಗಲ್ಲು ಅದು. ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಆ ಬ್ರಹ್ಮಸೂತ್ರಗಳು ತುಂಬ ಕಬ್ಬಿಣದ ಕಡಲೆ. ಮೊದಲೇ ಸೂತ್ರ, ವಿಸ್ತಾರವಾದ ಚರ್ಚೆ ಇಲ್ಲ. ಸೂತ್ರದ ಅರ್ಥವೇ ಅದು, ತುಂಬ ಕಡಿಮೆ ಅಕ್ಷರಗಳು. ಒಂದು ವಾಕ್ಯದಲ್ಲಿ ಇರಬೇಕಾಗಿರತಕ್ಕಂಥ ಕರ್ತೃ, ಕ್ರಿಯೆ, ಕರ್ಮ ಎಲ್ಲವೂ ಸಂಪೂರ್ಣವಾಗಿರತಕ್ಕಂಥ ವಾಕ್ಯಗಳಲ್ಲ ಅವು, ಸೂತ್ರಗಳು. ಚೂರು ತೋರಿಸುತ್ತೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಅದು ಅರ್ಥ ಆಗುವುದಿಲ್ಲ ಅಂತ ಹೇಳಿ ಬುದ್ಧಿವಂತರಾಗಿರತಕ್ಕಂಥವರು, ಶಾಸ್ತ್ರಜ್ಞಾನ ಇರತಕ್ಕಂಥವರು ಆ ಒಂದೊಂದು ಸೂತ್ರಕ್ಕೂ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸ್ವಾಮಿ, ಮಿತಿಯಾದ ಜ್ಞಾನವೋ ಅಥವಾ ವೈಯಕ್ತಿಕವಾಗಿರತಕ್ಕಂಥ ಅಪೇಕ್ಷೆಗೆ ಅನುಗುಣವಾಗಿರತಕ್ಕಂಥ ಜ್ಞಾನವೋ ಅಥವಾ ತಾವು ಯಾವುದೋ ಒಂದು ಸಿದ್ಧಾಂತವನ್ನು ಹೇಳಬೇಕು ಅಂತ ಪ್ರಯತ್ನಪಟ್ಟು ಅದಕ್ಕೆ ಆ ಸೂತ್ರವನ್ನು ಅನ್ವಯಿಸಿರತಕ್ಕಂಥ ಜ್ಞಾನವೋ, ಅಂತೂ ಬ್ರಹ್ಮಸೂತ್ರಗಳ ಬಗ್ಗೆ ಯಾವ್ಯಾವುದೋ ಬೇರೆ ಬೇರೆಯ ವ್ಯಾಖ್ಯಾನಗಳಿವೆ. ಆದ್ದರಿಂದ ಜಿಜ್ಞಾಸುಗಳು ಅದರ ಅರ್ಥ ಇದೆ ಅಂತ ತಿಳಿದುಕೊಳ್ಳಲಿಕ್ಕೆ ಆಗದಂತಹ ಪರಿಸ್ಥಿತಿ ಏರ್ಪಟ್ಟಿದೆ. ಆದ್ದರಿಂದ ನಮ್ಮ ಮಂದಮತಿತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅರ್ಥ ಮಾಡಿಕೊಂಡ ತಾವೇ ವಿರಚನೆ ಮಾಡಿರತಕ್ಕಂಥ ಬ್ರಹ್ಮಸೂತ್ರಗಳು ಅರ್ಥ ಇದಪ್ಪ ಅಂತ ಹೇಳಿ ಒಂದು ಭಾಷ್ಯವನ್ನು ಬರೆಯಬೇಕು. ಹಾಗೆ ಬರೆದರೆ ನಮಗೆ ತುಂಬ ಉಪಕಾರವಾಗುತ್ತೆ ಅಂತ ನಾನು ಪ್ರಾರ್ಥನೆ ಮಾಡಿದೆ. ಆಗ ವೇದವ್ಯಾಸ ಮಹರ್ಷಿಗಳು ಅಪ್ಪಣೆ ಕೊಡಿಸಿದರು. ಇದೇ ವಿಷಯವನ್ನು ಕೈಲಾಸದಲ್ಲಿ ಹಿಂದೊಮ್ಮೆ ಪ್ರಸ್ತಾವ ಮಾಡಿದ್ದಾಗ ಪರಮೇಶ್ವರನೇ ಉತ್ತರ ಕೊಟ್ಟ ಇದಕ್ಕೆ. ವ್ಯಾಸ ಮಹರ್ಷಿಗಳು ಬರೆದಿರತಕ್ಕಂಥ ಬ್ರಹ್ಮಸೂತ್ರಗಳು ಅಮೋಘವಾದದ್ದು, ಅನನ್ಯವಾದದ್ದು, ಅನರ್ಘ್ಯವಾದದ್ದು. ಅದೇ ಸತ್ಯ, ಅದೇ ಪರಮಸತ್ಯ, ಅದೇ ಜಗತ್ತು ತಿಳಿದುಕೊಳ್ಳಬೇಕಾಗಿರತಕ್ಕಂತಹ ಆದ್ಯಂತ ಸತ್ಯ. ಆ ಬ್ರಹ್ಮಸೂತ್ರಗಳು ಏನನ್ನ ದರ್ಶನ ಮಾಡ್ತಾ ಇದೆ, ಆ ಬ್ರಹ್ಮಸೂತ್ರಗಳ ಅರ್ಥವೇನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಆದ್ದರಿಂದ ನಾನೇ ನನ್ನ ಅಂಶ ಸ್ವರೂಪವನ್ನು ಕಳಿಸಿ ಮಹಾವಿದ್ಯಾಧಿಪತಿಯಾಗಿರತಕ್ಕಂತಹ ಯತಿಯೊಬ್ಬನಿಂದ ಭಾಷ್ಯಗಳನ್ನು ಬರೆಸುತ್ತೇನೆ ಅಂತ ಕೈಲಾಸದಲ್ಲಿ ಪರಮೇಶ್ವರ ಈಗಾಗಲೇ ಉತ್ತರವನ್ನು ಕೊಟ್ಟು ಬಿಟ್ಟಿದ್ದ. ಆಗ ನಾನು ಕೇಳಿದ್ದೆ, ಮಹೇಶ್ವರ, ನಿನ್ನ ಅಂಶ ಸಂಭೂತರಾಗಿರತಕ್ಕಂಥ ಮಹಾನ್ ವ್ಯಕ್ತಿ, ಆತನೇ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯುವುದಾದರೆ
ಆ ವ್ಯಕ್ತಿಯನ್ನು ನಾವು ಗುರುತಿಸುವುದು ಹೇಗೆ? ಅದಕ್ಕೆ ಪರಮೇಶ್ವರ ಹೇಳಿದ ಉತ್ತರವನ್ನು ಗೋವಿಂದ ಭಗವತ್ಪಾದ ನಿನಗೆ ಹೇಳ್ತಾ ಇದ್ದೇನೆ ಅಂತ ಅಂದು ವ್ಯಾಸ ಮಹರ್ಷಿಗಳು ನನಗೆ ಹೇಳಿದರು. ಏನಂತ ಹೇಳಿದರು? ಇಲ್ಲಿಯ ತನಕ ನಡೆದಿರತಕ್ಕಂತಹ ತತ್ವಜ್ಞಾನ ಚಿಂತನೆಯಲ್ಲಿ ಎರಡು ಪ್ರಧಾನವಾಗಿರತಕ್ಕಂಥ ಅಂಶಗಳಿದೆ. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಈ ಪುರುಷ ಹಾಗೂ ಪ್ರಕೃತಿ ಈ ಈರ್ವರ ಮೇಲೆಯೂ ಸರ್ವಜ್ಞನಾಗಿರತಕ್ಕಂಥ ಪರಮೇಶ್ವರನಿಗೆ ಮಾತ್ರ ಅಧಿಕಾರ. ಯಾರು ಆ ಪರಮೇಶ್ವರಾಂಶ ಸಂಭೂತರಾಗಿರುತ್ತಾರೆಯೋ ಅವರಿಗೂ ಅಧಿಕಾರ. ಹೀಗಾಗಿ ಗೋವಿಂದ ಭಗವತ್ಪಾದ ಕೇಳಿಸ್ಕೋ, ಎಂದು ಪ್ರಕೃತಿಯ 5 ತತ್ವಗಳಲ್ಲಿ ಯಾವುದಾದರೂ ಒಂದು ತತ್ವದ ಮೇಲೆ ತನ್ನ ಅಧಿಕಾರವನ್ನು ತೋರಿಸಿದ ವ್ಯಕ್ತಿಯನ್ನು ನೀನು ಸಂದರ್ಶನ ಮಾಡುತ್ತೀಯೋ ಆ ವ್ಯಕ್ತಿಯೇ ಪರಮೇಶ್ವರಾಂಶ ಸಂಭೂತ. ಆತನೇ ನಾನು ವಿರಚನೆ ಮಾಡಿರತಕ್ಕಂಥ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯಬಲ್ಲಂತಹ ಶಂಕರಾಂಶ ಶಂಕರ ಅಂತ ಹೇಳಿದ್ದರು. ಹಾಗೂ ಆ ನಿನ್ನ ಈಶ್ವರಾಂಶ ಸಂಭೂತ ಶಿಷ್ಯನಿಂದಾಗಿ ನಿನ್ನ ಹೆಸರು ಶಾಶ್ವತವಾಗಿ ಉಳಿದು ಬಿಡುತ್ತೆ. ಗೋವಿಂದ ಭಗವತ್ಪಾದರ ಶಿಷ್ಯ ಅನ್ನತಕ್ಕಂಥದ್ದು ಪ್ರಸಿದ್ಧವಾಗಿ ಬಿಡುತ್ತೆ. ಇದೆಲ್ಲ ಈ ಹೊತ್ತು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅದು ಇಂದು ಘಟಿಸಿದೆ. ಗೋವಿಂದ ಭಗವತ್ಪಾದರು ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ನರ್ಮದೆ ತುಂಬಿ ಹರಿದಾಗ, ನಾನು ಸಮಾಧಿಸ್ಥನಾಗಿದ್ದಾಗ ಎಲ್ಲೋ ನನಗೆ ಅನ್ನಿಸಿತು, ಇಂದು ಅಂತಹ ಪವಾಡ ಆಗಬಹುದು. ನನಗೆ ಗೊತ್ತಿದೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ ಈಶ್ವರಾಂಶ ಸಂಭೂತರು ಅಂತ ನನಗೆ ಗೊತ್ತಿದೆ. ಒಂದು ದಿವಸವೇ ನನಗೆ ಅರ್ಥವಾಯಿತು. ಆದರೂ ಅದನ್ನು ಇಲ್ಲಿಯ ತನಕ ನಾನು ಎಲ್ಲೂ ಹೇಳಿರಲಿಲ್ಲ. ಯಾಕೆ ಎಂದರೆ ವ್ಯಾಸ ಮಹರ್ಷಿಗಳು ಹೇಳಿದಂತಹ ಪವಾಡವನ್ನು ನಡೆಯಬೇಕಾಗಿತ್ತು. ಅದು ನಡೆದ ಮೇಲೆ ಖಚಿತವಾಗಿ ಅವರು ಅಂತ ತೀರ್ಮಾನವಾಗಬೇಕಾಗಿತ್ತು. ಅದು ಇಂದು ಆಯಿತು ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಕಡೆಗೆ ತಿರುಗಿದೆ. ಶ್ರೀ ಶ್ರೀಶಂಕರರು ತಲೆಯನ್ನು ತುಸು ಬಾಗಿಸಿ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಗೋವಿಂದ ಭಗವತ್ಪಾದರು ಹೇಳಿದರು, ನೋಡಪ್ಪ ಶಂಕರ, ನಿನ್ನ ಮುಂದೆ ಬಹುದೊಡ್ಡ ಕರ್ತವ್ಯ ಒಂದಿದೆ. ನಮ್ಮ ಗುರುಗಳು ಗೌಡಪಾದರು ನನಗೆ ಯಾವ ಶಿಕ್ಷಣವನ್ನು ಕೊಟ್ಟಿದ್ದರೋ ಅದನ್ನೆಲ್ಲ ನಾನು ನಿನಗೆ ಧಾರೆ ಎರೆದಿದ್ದೆ. ನಾನೇನು ಧಾರೆ ಎರಿಬೇಕಾಗಿರಲಿಲ್ಲ, ಎಲ್ಲವೂ ನಿನಗೆ ಗೊತ್ತಿದ್ದೆ. ಪಾಠ ಮಾಡ್ತಾ ಇದ್ದಾಗ ನನಗೆ ಅರ್ಥ ಆಗ್ತಾ ಇತ್ತು. ನಾನು ಮುಗಿಸುವುದಕ್ಕೆ ಮುಂಚೆಯೇ ನೀನು ಅದನ್ನು ಅರ್ಥ ಮಾಡಿಕೊಂಡು ಹೇಳಿಬಿಡ್ತಾ ಇದ್ದೆ. ಎಷ್ಟೇ ಆಗಲಿ ಸರ್ವಜ್ಞಾಂಶ ಸ್ವರೂಪರಲ್ಲವೇ ತಾವು. ಅದು ಹೇಗೂ ಇರಲಿ, ತಾವು ಉದಯಿಸಿರತಕ್ಕಂಥದ್ದರ ಬಹು ಪ್ರಧಾನವಾದ ಕಾರಣ ಮೇಲಿನಿಂದ ಬಂದಂತಹ ಜ್ಞಾನವೊಂದು ಪ್ರಸಾರವಾಗಬೇಕಾಗಿದೆ. ನಾವೆಲ್ಲ ಒಂದು ಕಡೆ ಸ್ಥಾಪಿತರಾದವರು, ನಮ್ಮ ಗುರುಗಳು ಅಷ್ಟೇ. ನಾವು ಸಂಚಾರ ಮಾಡಲಿಲ್ಲ. ಆದರೆ ನೀನು ಹಾಗೆ ಮಾಡುವುದಲ್ಲ, ನೀನು ಸಂಚಾರ ಮಾಡಬೇಕು. ಈ ಜ್ಞಾನವನ್ನು ಪ್ರಸಾರ ಮಾಡಬೇಕು. ಅಷ್ಟೇ ಅಲ್ಲ, ನಾವೆಲ್ಲ ಉಪದೇಶ ಕೊಟ್ಟು ಹೋಗಿಬಿಟ್ಟೆವು. ನೀವು ಹಾಗಲ್ಲ, ಕೊಟ್ಟ ಉಪದೇಶವನ್ನು ಬರೆದು ದಾಖಲು ಮಾಡಿಬಿಡಬೇಕು. ಅಂತಹ ಬಹಳ ದೊಡ್ಡ ಹೊಣೆ ನಿಮ್ಮ ಮೇಲೆ. ಇಂದಿಗೆ ನಿಮ್ಮ ಶಿಷ್ಯ ವಾಸ ಮುಕ್ತಾಯವಾಗ್ತಾ ಇದೆ.
ಚಾತುರ್ಮಾಸ್ಯವೂ ಮುಕ್ತಾಯವಾಗುತ್ತಾ ಇದೆ. ಮಳೆ ನಿಂತು ಹೋಗಿ ಇಂದಿನಿಂದ ನೀವು ಹೊರಡಬೇಕು. ಎಲ್ಲಿ ವ್ಯಾಸ ಮಹರ್ಷಿಗಳು ಕುಳಿತು ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿದರೋ ಆ ವ್ಯಾಸ ಗುಹೆಗೆ ಹೋಗಬೇಕು. ಅದು ಹಿಮವತ್ ಪರ್ವತದ ಶಿಖರದಲ್ಲಿ ಗಂಗೋತ್ರಿಯ ಸಾಮೀಪ್ಯದಲ್ಲಿದೆ. ಆದರೆ ಅಲ್ಲಿಗೆ ನೀವು ಹೋಗುವುದಕ್ಕಿಂತ ಮುನ್ನ ಕಾಶಿಗೆ ಹೋಗಬೇಕು. ಕಾಶಿಯಲ್ಲಿ ವಿಶ್ವೇಶ್ವರನ, ಅವಿಮುಕ್ತೇಶ್ವರನ ಆಶೀರ್ವಾದವನ್ನು ಪಡೆಯಬೇಕು. ಅವರ ಆದೇಶವನ್ನು ತಲೆಯಲ್ಲಿ ಹೊತ್ತು ಹೊರಡಬೇಕು. ಕಾಶಿ ಪ್ರಳಯ ಕಾಲವಾದರೂ ಮುಳುಗದ ಕ್ಷೇತ್ರ. ಕಾಶಿ ಜಲಪ್ರಳಯವಾದ ಸಂದರ್ಭದಲ್ಲಿ ಆ ಪಂಚಕ್ರೋಶ ಕ್ಷೇತ್ರವನ್ನು ಈಶ್ವರ ತನ್ನ ತ್ರಿಶೂಲದ ತುದಿಯಲ್ಲಿ ಸ್ಥಾಪನೆ ಮಾಡಿಬಿಡ್ತಾನೆ. ವಾಸ್ತವವಾಗಿ ಈಶ್ವರ ಆಯ್ಕೆ ಮಾಡಿಕೊಂಡ ಜಾಗ ಅದು. ಈಶ್ವರನಿಗೆ ಸತಿಯ ವಿರಹದಿಂದಾಗಿ ಕೈಲಾಸವನ್ನು ಬಿಟ್ಟ, ಹಿಮವತ್ ಪರ್ವತಕ್ಕೆ ಬಂದ, ಅಲ್ಲಿ ಪಾರ್ವತೀಪತಿಯಾದ. ಆದರೆ ಕೈಲಾಸದಲ್ಲಿ ಇದ್ದವ ಸತಿಯ ನೆನಪಿನಿಂದಾಗಿ ಅದನ್ನು ಬಿಟ್ಟಾತ. ಇಲ್ಲಿ ಪಾರ್ವತೀಪತಿಯಾದ ನಂತರ ಮಾವನ ಮನೆಯಲ್ಲಿ ಉಳಿಯುವುದು ಬೇಡ ಅಂತನ್ನಿಸ್ತು. ಹೀಗಾಗಿ ತನ್ನ ಗಣಗಳಿಗೆ ಹೇಳಿದ, ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅಲ್ಲಿ ನಾನೂ ನನ್ನ ಹೆಂಡತಿ ಹೋಗಿ ವಿಹರಿಸುತ್ತೇವೆ, ಅಂತಹ ಕ್ಷೇತ್ರ ಯಾವುದಾದರೂ ಇದ್ದರೆ ನೋಡಿಕೊಂಡು ಬನ್ನಿ. ಗಣಗಳೆಲ್ಲ ಬಂದು ಹೇಳಿದರು, ಇಂಥದ್ದೊಂದು ಜಾಗ ಇದೆ, ಸಸ್ಯ ಶ್ಯಾಮಲೆಯಾಗಿದೆ, ನದಿಯಿಂದ ತುಂಬಿ ಹರಿತಾ ಇದೆ, ಆನಂದ ಅನ್ನತಕ್ಕಂಥದ್ದು ತಾಂಡವ ಆಡ್ತಾ ಇದೆ, ಮನಸ್ಸಿನಲ್ಲಿ ಯಾವಾಗಲೂ ಹರ್ಷಪ್ರದವಾಗಿರತಕ್ಕಂಥ ಸ್ಥಿತಿ ಇದೆ ಇತ್ಯಾದಿ ವರ್ಣನೆ ಮಾಡಿದೆ. ಅಲ್ಲಿಗೆ ನಾನು ಹೋಗಿ ನೋಡಿದೆ. ಆನಂದ ಆನಂದ ಆನಂದ, ಎಲ್ಲವೂ ಆನಂದ. ಹೀಗಾಗಿ ನಾನು ಅದಕ್ಕೆ ನಾಮಕರಣ ಮಾಡಿದೆ ಆನಂದ ಕಾನನ ಅಂತ. ಈ ಆನಂದ ಕಾನನದಲ್ಲಿ ವಿಹರಿಸುತ್ತಿದ್ದಾಗ ಒಂದಷ್ಟು ಕಾಲ ಆದ ಮೇಲೆ ರುದ್ರಗಣಗಳೆಲ್ಲ ಅಲ್ಲೇ ಬಂದು ಉಳಿದರು. ವಿಷ್ಣುವು ಕೂಡ ಅಲ್ಲೇ ಬಂದ. ವಿಷ್ಣು ಹೇಗೆ ಬಂದ? ನಾನು ನನ್ನ ವಾಮಭಾಗದಿಂದ ವಿಷ್ಣುವನ್ನು ಸೃಷ್ಟಿ ಮಾಡಿದೆ, ನನ್ನ ಬಲಭಾಗದಿಂದ ಬ್ರಹ್ಮನ ಆವಿರ್ಭಾವವಾಯಿತು. ವಿಷ್ಣು ಅಲ್ಲಿ ಕುಳಿತು ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ತಪಸ್ಸನ್ನು ಮಾಡುತ್ತಾ ಆತನ ದೇಹದಿಂದ ಬೆವರು ಹರಿಯಲಿಕ್ಕೆ ಶುರುವಾಯಿತು. ಆಗ ವಿಷ್ಣು ತನ್ನ ಚಕ್ರ ಪ್ರಯೋಗ ಮಾಡಿ ಒಂದು ಕೃತಕ ಗುಣಿಯನ್ನು ನಿರ್ಮಾಣ ಮಾಡಿ, ಆ ಗುಣಿಯಲ್ಲಿ ವಿಷ್ಣುವಿನ ಆ ತೀರ್ಥವೆಲ್ಲ ಸೇರಿ ಚಕ್ರಪುಷ್ಕರಿಣಿ ಅಂತ ಆಯಿತು. ಆ ವಿಷ್ಣುವಿನ ತಪಸ್ಸನ್ನು ಮೆಚ್ಚಿ ನಾನು ಅದನ್ನು ನೋಡಿ ನನ್ನ ಪ್ರತಿಬಿಂಬವನ್ನು ಕಂಡು ತಲೆಯನ್ನು ಅಲ್ಲಾಡಿಸಿದಾಗ ನನ್ನ ಕಿವಿಗಳಲ್ಲಿದ್ದ ನಾಗಕುಂಡಲಗಳು ಬಿತ್ತು, ಮಣಿಕರ್ಣಕಗಳು ಬಿದ್ದು. ಅದಕ್ಕಾಗಿ ಅದಕ್ಕೆ ಮಣಿಕರ್ಣಿಕಾ ಅನ್ನತಕ್ಕಂಥ ಹೆಸರನ್ನು ಕೊಡಲಾಯಿತು. ಹೀಗಾಗಿ ಮಣಿಕರ್ಣಿಕಾ ಅನ್ನತಕ್ಕಂತಹ ಮಹಾ ವಿಶೇಷವಾಗಿರತಕ್ಕಂಥ ತೀರ್ಥೋದ್ಭವವಾಯಿತು. ನಾನು ನನ್ನ ಪತ್ನಿ ಜೊತೆಗೆ ಆ ಆನಂದ ಕಾನನದಲ್ಲಿ ಇದ್ದಾಗ ಮಣಿಕರ್ಣಿಕಾ ಅನ್ನತಕ್ಕಂಥದ್ದು ಸೃಷ್ಟಿಯಾಯಿತು. ಹೀಗಾಗಿ ಮಣಿಕರ್ಣಿಕಾ ತೀರ್ಥಗಳಲ್ಲಿ ಶ್ರೇಷ್ಠವಾಯಿತು. ಆ ಆನಂದ ಕಾನನ ಮಹಾ ವಿಶೇಷವಾಗಿರತಕ್ಕಂಥ ಒಂದು
ಪುಣ್ಯಕ್ಷೇತ್ರವಾಯಿತು. ಆದರೆ ಒಂದು ಘಟನೆ ನಡೆಯಿತು. ಆ ಘಟನೆಯಿಂದಾಗಿ ನಾವುಗಳು ಆ ಆನಂದ ಕಾನನವನ್ನು ಬಿಡಬೇಕಾಯಿತು. ಯಾಕೆ ಬಿಡಬೇಕಾಯಿತು ಅಂದರೆ, ಅಂತ ಈಶ್ವರ ಹೇಳ್ತಾ ಇದ್ದಾನೆ ಯಾಕೆ ಬಿಡಬೇಕಾಯಿತು ಅನ್ನುವ ಕಾರಣ. ಆ ಕಾರಣವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.